ರಾಮೋರೆ, ಇನ್ನು ಮೇಲೆ ನೀನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಹೊಟ್ಟೋಗು. ಸದ್ಯಕ್ಕೆ ಆ ಕೋಣ ಓದ್ತಿರೋ ಹಾಗೆ ನೋಡ್ಕೋಬೇಕು ಅಷ್ಟೆ. ಮೊದಲು ನೀನು ಕೆಳಗೆ ಹೋಗಿ ಕೆಲಸದವ್ರು ಯಾರಾದರೂ ಬಂದಿದ್ರೆ ನಾನು ಹೇಳಿದೆ ಅಂತ ಹೇಳಿ ಅವ್ರಿಗೆಲ್ರಿಗೂ ಈಗಲೇ ಮನೆಗೆ ಹೋಗೋಕೆ ಹೇಳು. ಚಂದ್ರಿ, ಏ ಚಂದ್ರಿ, ಎಲ್ಲಿ ಹೊಳಗೆ ಹೋಗಿದ್ಯೆ? ಲೇ, ಮನೇಲಿ ಕೆಲಸದವ್ರು ಯಾರು ಇಲ್ವೇನೆ? ಅದಕ್ಕೆ ಯಾಕದಕ್ಕೆ ಏನಾಯ್ತು? ಅದು ಬಾವಾ, ನನ್ನ ಬಾತ್ರೂಮಲ್ಲಿ ನೀರು ಬರ್ತಿಲ್ಲ ಬಾವಾ. ಯಾರನ್ನಾದ್ರೂ ಕೇಳೋಣ ಅಂದರೆ ಕೆಲಸದವ್ರು ಯಾರು ಕಾಣಿಸ್ತಾನೆ ಇಲ್ಲ. ಅಕ್ಕ, ಕೆಲ್ಸದವ್ರು ಯಾರು ಇನ್ನೂ ಬಂದಿಲ್ಲ ಅಕ್ಕ. ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಆಗ್ತಿತ್ತು. ಅದಕ್ಕೆ ಇರಿ, ನಾನು ಯಾವಾಗ ನೋಡ್ತೀನಿ. ಅಯ್ಯೋ ಬಾವಾ, ಬೇಡ ಬಿಡಿ, ಕೆಲಸದವ್ರು ಯಾರಾದರೂ ಬರೋವರೆಗೂ ವೆಯ್ಟ್ ಮಾಡಿದ್ರಾಯ್ತು. ಅಯ್ಯೋ ಅದಕ್ಕೆ ಇದಕ್ಕೆ ಯಾಕೆ ಇನ್ನೊಬ್ರಿಗೋಸ್ಕರ ಕಾಯಬೇಕು? ಇರಿ, ನಾನು ನೋಡ್ತೀನಿ. ಅದಕ್ಕೆ ಅದು ಪೈಪ್ನಾಗ ಏನೋ ಸಿಕ್ಕಾಕೊಂಡಿರ್ಬೇಕು. ಬೇಕಾರೆ ನೀವು ನಮ್ಮ ಬಸ್ಲ ಮನೆಯಲ್ಲೇ ಸ್ನಾನ ಮಾಡ್ಕೊಳ್ಳಿ. ಅಯ್ಯೋ ಬೇಡ ಬಾವಾ, ಹೇಗಿದ್ರೂ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಬಾಗಿಲ ನೀರು ಸೇದ್ಕೊಂಡು ನಾನು ರೆಡಿ ಆಗ್ತೀನಿ ಬಿಡಿ. ಅದಕ್ಕೆ ಇರಿ, ನಾನೇ ನೀರು ಸೇದ್ಕೊಡ್ತೀನಿ. ಇರಿ ರಾಮವ್ರೆ, ನಿಮಗೆ ಲೇಟ್ ಆಗುತ್ತೆ. ನಮ್ಮರೆ ಒಂದೆರಡು ನಿಮಿಷ ನೀರು ಸೇದ್ಕೊಟ್ಬಿಡ್ತೀನಿ. ರಾಮವ್ರೆ, ನಿಲ್ಸಿ. ರಾಮವ್ರೆ, ನೀವು ಹೋಗಿ ರೆಡಿಯಾಗಿ. ಈ ಕೆಲಸನ ನಂದಿತ್ ಅವರು ಚಂದ್ರಿ ಕೈಲಿ ಮಾಡಿಸ್ಕೋತಾರೆ ಅಲ್ವಾ ನಂದಿತ್ ಅವರೇ? ಹಾಂ ಹೌದು, ಈ ಕೆಲಸನ ಚಂದ್ರಿ ಕೈಲೇ ಮಾಡಿಸ್ಕೋತೀನಿ. ಚಂದ್ರಿ, ಎಲ್ಲಿ ಹೋಗಿದಳು ಏನೋ ಇವಳು. ಕೊಡಿ ಬಾಬಾ. ಅದಕ್ಕೆ ನೀವು ಬುಡಿ ಹೇಳ್ತೀನಿ. ಅಲ್ಲ ಬಾಬಾ, ಜಾನಕಿ ಹೇಳ್ತಿದಾರಲ್ಲ ನಿಮ್ಗೇನೋ ಕೆಲಸ ಇದೆ ಅಂತ, ನೀವು ಹೋಗಿ ಪರವಾಗಿಲ್ಲ. ಅದಕ್ಕೆ ಅದೇನಿಲ್ಲ, ಅದಕ್ಕೆ ಮಗ್ಗಿ ಕಲಿಬೇಕು ಅಷ್ಟೇ. ಅದು ಆಮ್ಯಾಗ ಮಾಡ್ಕೊಂಡ್ರಾಯ್ತು ಬುಡಿ. ನೋಡುತ್ತೇನೆ, ಈ ಕೋಣ ಯಾವತ್ತಿದ್ರೂ ನನ್ನ ಮಾತನ್ನೇ ಕೇಳೋದು. ನೋಡ್ತಾ ಇರು, ಇನ್ನೂ ಇವನಿಗೆ ಹೀಗೆ ಕೆಲಸ ಕೊಟ್ಟು ಕೊಟ್ಟು ಓದಿನ ಬಗ್ಗೆ ಆಸಕ್ತಿನೇ ಇಲ್ದಿರೋ ಹಾಗೆ ಮಾಡ್ತೀನಿ. ರಾಮವ್ರೆ, ಕೆಲಸ ಬೇಗ ಮುಗಿಸಿ ಬನ್ನಿ, ನೀವು ಕಲಿಬೇಕು. ಸರಿ.
ಅಯ್ಯೋ ನಮ್ಮರೆ ಓಸಿ ನಿಧಾನ. ಯಾಕೋ ತಿಂಡಿ ಓಸಿ ಬಿಸಿ ಬಿಸಿಯಾಗಿರಂಗೈತೆ. ಸರ್ದವಾ ಬಿರ್ನೆ ತಿಂಡಿ ತಗೋಬಾ, ನಾನು ಮಗಿ ಕಲಿಯಕೋಬೇಕು. ಬಂದೆ ತಕ್ಕಳವ ಬಡ್ಸು ನಮ್ಮ ಪೈಲ್ವಾನಂಗೆ. ಚಂದ್ರಿ, ಎಲ್ಲ ರೆಡಿನಾ? ಅದಕ್ಕೆ ತಿಂಡಿ ಎಲ್ಲ ರೆಡಿ ಆಗೈತೆ, ಬನ್ನಿ ಒಟ್ಟಿಗೆ ತಿಂಡಿ ಮಾಡುಮ. ಇಲ್ಲ ಬಾವಾ, ನಾನಿವತ್ತು ಉಪವಾಸ ಮಾಡ್ತಾ ಇದ್ದೀನಿ. ಉಪವಾಸನಾ? ಯಾಕತ್ಗೆ? ಅದು ನೀವು ಕಲಿಯೋದಕ್ಕೆ ಒಪ್ಕೊಂಡ್ರೆ ನಾನು ಉಪವಾಸ ಇದ್ದು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ಬಾವಾ. ಸಾಧ್ಯವಾದರೆ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಕೇಳ್ಕೊಂಡಿದ್ದೀನಿ. ನೀವು ಫ್ರೀ ಇದ್ದರೆ ದೇವಸ್ಥಾನಕ್ಕೆ ಬರ್ತೀರಾ ಬಾವಾ? ಬೇಡ ಬೇಡ, ಅದಕ್ಕೆ ನನಗೋಸ್ಕರ ನೀವು ಬೇಡ್ಕೊಂಡಿರೋವಾಗ ನಾನು ಬರೋಕ್ಕಿಲ್ಲ ಅಂತೀನ. ನಡ್ರಿ ಹೋಗುಮ್ಮ. ರಾಮು ಅವರೇ, ತಿಂಡಿ ಮೊದಲು. ಇಲ್ಲ ನಮ್ಮರೆ, ನಾನು ಬೇಡ. ನಾನು ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗ್ಬತ್ತೀನಿ. ಅಯ್ಯೋ ಬಾವಾ, ನೀವು ಯಾಕೆ ಉಪವಾಸ ಇರ್ತೀರಾ? ನೀವು ತಿಂಡಿ ತಿನ್ನಿ. ಇಲ್ಲ ಅದಕ್ಕೆ ನಿಮ್ಮ ಅರ್ಕೆಗೆ ಮರುವಾದೆ ಕೊಡೋದು ನನ್ನ ಕರ್ತವ್ಯ. ನಾನು ಉಪವಾಸನೆ ಬರ್ತೀನಿ. ನಡ್ರಿ ದೇವಸ್ಥಾನಕ್ಕೆ ಹೋಗುಮ್ಮ. ಸರಿ ಬಾವಾ. ಚಂದ್ರಿ, ಹೊಡೋಣ. ನಮ್ಮರೆ ಬರ್ತೀನಿ. ಸರ್ದವ ಬರ್ತೀನಿ. ಬರ್ತೀನಿ ಜಾನಕಿ. ನಂದಿತಾ ಅವರು ಯಾಕೋ ಬೇಕಂತಲೇ ಹೀಗೆ ಮಾಡೋ ಹಾಗೆ ಕಾಣ್ತಿದ್ಯಲ್ಲ. ನಾನಿನ್ನು ಸುಮ್ಮನಿದ್ರೆ ಸರಿ ಹೋಗಲ್ಲ. ಇದಕ್ಕೇನಾದರೂ ಮಾಡಲೇಬೇಕು. ರಾಮವ್ರಿಗೆ ಓದಿನ ಮೇಲೆ ಗಮನ ತರಿಸೋಕೆ ನಂದಿತಾ ಅವ್ರನ್ನ ಸ್ವಲ್ಪ ದೂರ ಇಡಲೇಬೇಕು. ಅಲ್ಲ, ನಾನು ಕಲಿಬೇಕು ಅಂತ ನೀವು ಉಪವಾಸ ಇದ್ದೀರಲ್ಲ. ಅಯ್ಯೋ ಅದಕ್ಕೆ ನಂಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಅಯ್ಯೋ ಬಾವಾ, ನೀವು ಕಲಿತಾ ಇರೋದ್ರ ಮುಂದೆ ನಾನು ಮಾಡ್ತಿರೋದೆಲ್ಲ ಏನೂ ಇಲ್ಲ ಬಿಡಿ. ಹಂಗೆ ನೋಡಿದ್ರೆ ನಾನು ಏನು ಕಷ್ಟಪಡ್ತಾ ಇಲ್ಲ. ಅದಕ್ಕೆ ಎಲ್ಲ ನಮ್ಮ ಜಾನಕಿಯವರು ನೋಡ್ಕೊತವ್ರೆ. ನಾನು ಓದಬೇಕು ಕಲಿಬೇಕು ಅಂತ ಜಾನಕಿಯವ್ರು ಕಷ್ಟಪಡ್ತಾ ಇರೋದ್ರ ಮುಂದೆ ನಂದು ಏನೂ ಇಲ್ಲ. ಅದಕ್ಕೆ ಬಾಬಾ, ಜಾನಕಿ ಇನ್ನು ತುಂಬಾ ಕಷ್ಟಪಡಬೇಕಾಗತ್ತೆ. ಅಂದರೆ ನಿಮಗೆ ಕಲಿಸಿ ಶಾಲೆಯಲ್ಲಿ ಪಾಠ ಮಾಡಿ ಜೊತೆಗೆ ಸಂಸಾರನೂ ನೋಡ್ಕೋಬೇಕಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಅದೇನೋ ದಿಟ್ವೆ. ಅದಕ್ಕೆ ಜಾನಕಿಯವರು ಸ್ಯಾನೆ ಬುದ್ಧಿವಂತರು. ಅದು ಯಾವುದೇ ಕೆಲಸ ಆಗಲಿ ಅದು ಹೆಂಗಾರು ನಿಭಾಯಿಸ್ಬಿಡ್ತಾರೆ.
ಇವಾಗ ನನ್ನೇ ತಕೊಳ್ಳಿ, ನನಗೆ ಏಟ್ ಬಿರ್ನೆ ಕಲಿಸ್ತವ್ರೆ. ಈ ಥರ ಮೇಷ್ಟ್ರು ನಂಗೆ ಈ ಸ್ಕೂಲ್ನಾಗ ಸಿಕ್ಬಿಟ್ಟಿದ್ರೆ ಅಯ್ಯೋ ಈಟೊತ್ತಿಗೆ ಏನೇನೋ ಆಗ್ಬಿಟ್ಟಿರುವೆ. ಆದರೂ ನೀವು ಗ್ರೇಟ್ ಬಾವ. ವಿದ್ಯಾಭ್ಯಾಸ ಕಲ್ತಿದ್ರಿಂದ ನಿಮ್ಮ ತಾಯಿನ ಕಳ್ಕೊಂಡ್ರು ಮತ್ತೆ ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ಲ, ಗ್ರೇಟ್ ಬಿಡಿ. ಇಲ್ಲ ಅದಕ್ಕೆ ಜಾನಕಿ ಅವ್ರು ಇರೋ ಗಂಟ ನನಗೇನು ದಿಗ್ಲಾಗ್ತಿಲ್ಲ. ಅವರಿದ್ದರೆ ನಾನು ಧೈರ್ಯವಾಗಿ ಕಲಿತೀನಿ. ಅವರೇ ಗ್ರೇಟು. ತುಂಬ ಖುಷಿ ಆಗುತ್ತೆ ಬಾಬಾ ನೀವು ಜಾನಕಿ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ನೋಡಿದ್ರೆ. ಆಲ್ ದಿ ಬೆಸ್ಟ್ ಬಾಬಾ, ಚೆನ್ನಾಗಿ ಕಲೀರಿ. ಹ್ಞೂ ಅದಕ್ಕೆ ಈಗಲೂ ಮನೆಗೆ ಹೋದ್ಮ್ಯಾಕೆ ಮಗ್ಗಿ ಕಲಿಬೇಕು. ನೀನು ಕಲಿಯೋಕೆ ನಾನು ಬಿಟ್ಟರೆ ತಾನೆ. जानकी जानकी जान बा ಕುತ್ಕೋ. ಏನಾಯ್ತು ಜಾನಕಿ? ಏನಕ್ಕೆ ಇಷ್ಟು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಹೇಳ್ತೀನಿ. ನಾನು ಕೇಳಿ ತಂದ್ಯಾ? ತಂದಿದ್ದೀನಿ. ಕೊಡು ಕೊಡು. ಯಾರ್ದು ಐಡಿ ಕೊಟ್ಟಿದ್ಯಾ? ಊರಲ್ಲಿರೋ ನಮ್ಮ ಮಾವಂದು. ಯಾಕೆ ಜಾನಕಿ? ಸಿಮ್ ಕಾರ್ಡ್ ನಿಂಗ? ಯಾಕೆ? ಆಲ್ರೆಡಿ ಒಂದಿದೆಯಲ್ಲ. ಹ್ಞೂ, ಎಲ್ಲರೂ 2 ಸಿಮ್ ಇಟ್ಟಿದ್ದಾರೆ, ಎಮರ್ಜೆನ್ಸಿಗೆ ಇರಲಿ ಅಂತ. ಅದು ಅಲ್ಲದೆ ಹಳೆ ಸಿಮ್ಗೆ ಮನೇಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ ಕಣೆ. ಅದಕ್ಕೆ ಇದಿಲ್ಲ ಅಂದರೆ ಇನ್ನೊಂದು ಅಂತ. ಎಲ್ಲಿ ಟೆಸ್ಟ್ ಮಾಡೋಣ? ನೀನು ಫೋನ್ ತೊಗೊಂಡೋಗಲ್ಲ, ನಿಂತ್ಕೋ. ಹಾಂ, ಹೋಗೆ. ಪಿಕ್ ಮಾಡೆ. ಹಾಂ. ಹಲೋ ಹೇಗಿದ್ದೀರಾ? ಏ ಜಾನು, ಏನಿದು? ವಾಯ್ಸ್ ಚೇಂಜ್ ಆಯ್ತಲ್ವಾ? ಭಯನೇ ಆಗೋಯ್ತು. ಹೇಗೆ ಮಾಡಿದೆ? ಇಲ್ಲಿ ನೋಡು, ಇದರಲ್ಲಿ ವಾಯ್ಸ್ ಚೇಂಜರ್ ಆಗ್ತಿದೆ. ಹೌದು, ಈಗ ಇದನ್ನ ಯಾಕೆ ಪ್ರಯೋಗ ಮಾಡ್ತಿದ್ಯಾ? ಸುಮ್ಮನೆ ತಮಾಷೆಗೆ ಆ್ಯಪ್ ಸರಿಗಿದೆಯೋ ಅಂತ ಟೆಸ್ಟ್ ಮಾಡ್ತಾ ಇದ್ದೆ ಅಷ್ಟೇ. ನೀನು ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಕೂಲ್. ಏನೇನೋ ಮಾಡ್ತಿದ್ಯಾ, ಅರ್ಥನೇ ಆಗ್ತಿಲ್ಲ. ಅದು ಬಿಡು, ಕಾಫಿ ತರ್ತೀನಿ ಇರೋದು. ಇಲ್ಲ ಇಲ್ಲ ಬೇಡ, ನೀ ಸಿಮ್ ಕಾರ್ಡ್ ಕೇಳ್ತಿಲ್ಲ, ಅದಕ್ಕೆ ಬಂದೆ. ಇನ್ನೊಂದ್ಸಲ ಸಿಗ್ತೀನಿ, ನನ್ ಸ್ವಲ್ಪ ಕೆಲಸ ಇತ್ತು ಜಾನು. ಬಾಯ್ ಬಾಯ್. ಸರಿ ಬಾಯ್, ಹುಷಾರು.
ಓಂ ಪ್ರೇಂ ನಮಃ ಓಂ ಭಗವಂತವೈ ನಮಃ ಓಂ ಬುಧವೈ ನಮಃ ಓಂ ಪ್ರಸಾದವೈ ನಮಃ ಓಂ ನಂದಾದವೈ ನಮಃ ಓಂ ಸತ್ಯೇ ನಮಃ ಓಂ ವಿಶ್ವಮಾಸವೈ ನಮಃ ಓಂ ಗಂಧರ್ವೈ ನಮಃ. ದೀಪಂ ದರ್ಶಯಾಮಿ. ಅದಕ್ಕೆ ಹೊರಡುಮಾ? ಇರಿ ಬಾವ, ನಾನು ಪ್ರದಕ್ಷಿಣೆ ಮುಗಿಸಿಲ್ಲ. ಇದನ್ನು ತಗೊಳ್ಳಿ, ನಾನು ಪ್ರದಕ್ಷಿಣೆ ಮುಗಿಸ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ಸರಿ ಅದಕ್ಕೆ. ಬೇಡ ಬೇಡ, ಉಪವಾಸ ಅಲ್ವಾ? ಅದಕ್ಕೆ ಹೊರಡುಮಾ? ಯಾಕೆ ಬಾವ ಇಷ್ಟು ಆತರ ಪಡ್ತಿದ್ದೀರಾ? ಒಂದು 10 ನಿಮಿಷ ಧ್ಯಾನ ಮಾಡಬೇಕಿತ್ತು. ನಿಮಗೆ ತಡ ಆಗುತ್ತೆ ಅಂದರೆ ಬೇಡ, ಹೊರಡೋಣ ನಡೀರಿ. ಇಲ್ಲ ಇಲ್ಲ ಅದಕ್ಕೆ, ನೀವು ಮಾಡಿ. ಹಲೋ ಹಲೋ ನಂದಿತಾ, ನಿನ್ನೆ ಶ್ರೀಧರ್ ಜೊತೆ ಮೀಟಿಂಗ್ ಚೆನ್ನಾಗಾಯ್ತಾ?